ಅಲ್ಲಲೇ ಕರಿಯ, ನಮ್ಮ ನಾಯಕರು ಎಂಥವ್ರು ಅಂತ ನಿನಗೆ ತಿಳಿದಿಲ್ಲೇನು? ಸುತ್ತು 40 ಹಳ್ಳಿಗೆ ದೊಡ್ಡ ನಾಯಕರು, ಸಾಕ್ಷಾತ್ ದೇವರಿದ್ದಂಗ. ಅದಕ್ಕ ಮಂದಿ ಇವ್ರಿಗೆ ಸುತ್ತಹಳ್ಳಿ ಶಿವ ಅನ್ನೋ ಬಿರುದು ಕೊಟ್ಟಾರ. ಖರೇ ಒಂದ್ರು ನೀ ಹೇಳ್ದಂಗೆ ಇವ್ರ ಕಚ್ಚಿ ಹರಕ್ರೆ ಆಗಿದ್ರ. ಬಾಯ್ ತುಂಬಾ ಸಣ್ಣ ಮೆಣಸಿನಕಾಯಿ ಅನ್ರಿ ಅಪ್ಪ. ಏನ್ ಹೊಲಸು ಬಾಯೋ ಅವನ. ಅಲ್ಲಲೇ ಕರಿಯ, ಇಂಥ ಬಿರುದಾಂಕಿತರು ನಿನ್ನ ಲಗ್ನ ಆದ ಮೊದಲನೇ ದಿವಸನ ನೀನು ಹೆಂಡತಿ ಶೀಲಾ ಕೆಡಿಸಿ ಆಕಿನ ಕೊಲಿ ಮಾಡ್ಯಾರ ಅಂತ ಅಪವಾದ ಹೊರಸ್ತಿದಿ. ಆದ್ರೆ ನಮ್ಮ ನಾಯಕರ ಆಗ್ರಹ ಪ್ರಕಾರ ಅಂದ ರಾತ್ರಿ ನೀನ್ ಅವ್ರ ಹೊಲ ಕಾಯ್ಬೇಕಿತ್ತು. ಅದನ್ನ ಬಿಟ್ಟು ನೀನ ಆಕಿನ ಕೊಲಿ ಮಾಡಿದಿ ಅಂತ ಅವ್ರು ಹೇಳ್ತಾರ. ಆತಪ್ಪ ಆತು, ನೀನ್ ಹೇಳೋದ್ ಖರನ ಆಗಿದ್ರೆ ಆ ಕಾದ್ ಕಬ್ಬಣ ಸರಳ ಹಿಡಿ. ನಿನ್ ಕೈ ಸುಡ್ಲಿಲ್ಲ ಅಂದ್ರೆ ನೀನಾ ಸತ್ಯವಂತ. ಸುಡ್ತು ಅದನ್ನ ತಗೊಂಡು ನಿನ್ನ ಮೈ ಮೇಲೆ ಬರೀ ಹೇಳಿತೀನಿ. ತರಲೆ ಕಬ್ಬಣ ಸರಳ. ನಾನ್ ತಪ್ಪು ಮಾಡಿಲ್ಲ, ನಾ ಹೇಳೋದ್ ಕರೆ, ನನ್ನ ಮಾತ್ ನಂಬ್ರಿ. ಹಿಡ್ಕೊಳ್ಳಲೆ ಕೊನ್ನಿ. ಅವ ಆನವ ನೋಡ್ರಿ ಅಪ್ಪ, ಅಣ್ಣ ತಮ್ಮ ಅಂದ್ರೆ ಹಿಂಗಿರ್ಬೇಕ್ರಿ. ಒಬ್ರಿಗೊಬ್ರು ಜೀವಕ್ಕೆ ಜೀವ ಕೊಡ್ತಾರ್ರಿ. ಕೊಲಿಯುಗದ ರಾಮ ಲಕ್ಷ್ಮಣ ಇದ್ದಂಗದ. ನನ್ನ ಮುಂದೆ ಅವ್ರನ್ನ ಹೊಳಕತ್ತೀಯನ? ನಾಚಿಕೆ ಬರಲ್ಲ ನಿನಗ? ನೀನಿದ್ದು ಈ ಊರಾಗ ಅವರಿಬ್ರು ಒಂದಾಗಕ್ ಹೆಂಗಲ್ಲ ಬಿಟ್ಟಿ. ನೀ ತಿಳಿದಂಗ ಈ ಸುತ್ತಳ್ಳಿ ಜಮೀನೆಲ್ಲ ನಮ್ ಕಬ್ಜಕ್ ಬಂದಾತು. ಇನ್ನೂ ಇವ್ರ ಜಮೀನ್ ಯಾಕೆ ಬಂದಿಲ್ಲ? ಬರ್ಸಿದ್ರಾತ್ ಬಿಡ್ರಿ, ಅದಕ್ಕೆ ಯಾಕೆ ನನ್ನ ಮೇಲೆ ಸಿಟ್ಟಿಗೆ ಹೇಳ್ತೀರಿ? ರಾಮ ಲಕ್ಷ್ಮಣನ್ ವನವಾಸ ಕಳ್ಸಿದ್ರಾತಪ್ಪ. ಕಂಡೋರ್ ಮನಿ ಮುರಿಯೋದು, ಮುಂದ್ ಹೋಗೋರ್ ಕಾಲ ಎಳಿಯೋದು ನಿಮ್ಗೇನ್ ಹೊಸದ? ನೀವು ಹೂ ಅಂದ್ರ ನಾನ್ ಅವ್ರನ್ನ ಒಡೆದ ಅಂತಾನೆ ಅರ್ಥ. ನಿನ್ ಕಡೆಯಿಂದ ಒಂದ್ ದಮ್ಡಿ ಸಹಿತ ಬೇಕಿಲ್ಲ ನನಗ. ನನ್ ಭಾಗದ ಆಸ್ತಿ ಏನೈತೆ ಅದ್ ನನ್ ಕೊಟ್ಬಿಡು, ನಾ ಬೇರೆ ಹೋಗ್ತೇನೆ. ಏ ಲಕ್ಷ್ಮಣ, ಬ್ಯಾಡಪ್ಪ ಬ್ಯಾಡೋ, ಮನಿ ಮಾತ್ರ ಮುರ್ಕೊಂಡು ಹೋಗ್ಬೇಡ. ಹಾಲ್ ನಂಗಿರೋ ನಿನ್ ಮನಸ್ನಾಗೆ ಯಾವ ಪಾಪಿ ಹುಳಿ ಹಿಂಡ್ಯಾನೋ. ಆವೇಶ ಪಟ್ಕೋಬೇಡವ. ನೋಡಪ್ಪ, ನಿನ್ನ ನನ್ ಮಗನಂಗ್ ಸಾಕಿನಿ, ಕನಸ್ನಾಗೂ ನಿನ್ಗೇನು ಕೇಳಿಸಿಲ್ಲಪ್ಪ. ಹೆಚ್ಚಿಗೆ ಮಾತ್ ಬೇಡ, ನನ್ ಪಾಲನ್ ತೆಗೆದು ಹೋಗಿ ತಗೊಂಡ್ ಹೋಗ್ತೇನೆ. ನೋಡಪ್ಪ, ಅವ್ರ ಜೀವ ಇರೋವರ್ಗಾರ ಈ ಮನೆ ಹೊಡೆಯೋದ್ ಬೇಡ. ಆಕೆ ಹೃದಯ ಹೊಡೆದಾಕೈತೆ. ಅವನ್ ನೆವ ಹೊಡಿಬೇಡ್ಲೆ, ನನ್ನ ಆಸ್ತಿ ನನಗ್ ಕೊಡು, ಇಲ್ಲ ಅಂದ್ರ ನಿನ್ ತಲೆ ತೆಗೆದಾನ. ಏನಂದಿ? ಶ್ರೀರಾಮಚಂದ್ರ ನಂಗಿರೋ ನಿಮ್ ಅಣ್ಣಂಗ ಇಂಥ ಮಾತಾಡ್ತೀಯ? ಅಣ್ಣ ಅಂದ್ರ ದ್ಯಾವ್ರ ಸಮಾನ. ಅವನಿಗೇನಾರ ಅಂದ್ರ ನಿನ್ ಬಾಯಾಗ ಹುಳ ಬೀಳ್ತಾವ. ನಾ ಜೀವಂತಿರೋವರೆಗೂ ಈ ಮನೆ ಮುರಿಯಾಕ್ ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡಂಗಿಲ್ಲ. ಅದೆಲ್ಲ ನನ್ ಗೊತ್ತಿಲ್ಲ ಬೇ. ಇವತ್ತಿಂದ ಅವನ್ ನನ್ನ ಅಣ್ಣ ಅಲ್ಲ, ನಾನೊಂದ್ ತಮ್ಮ ಅಲ್ಲ. ಏನಂದಿ? ಮನೆ ಸುಡುಗಾಡಾಕೈತೆ. ಅವ ಎಲ್ಲಾರು ಹೋಗಿ ಸುಖವಾಗಿರ್ಲಿ ಬಿಡವ, ಸುಖವಾಗಿರ್ಲಿ ಬಿಡು, ಭಾಗ ಆಗ್ಲಿ ಬಿಡು, ಆಗ್ಲಿ ಬಿಡು ಭಾಗ. ಖರೆ ಮಾತಾ ಹೇಳ್ದೀವಿ ನೋಡ್ರಾಮ. ಈಗ ಹೆಂಗಿದ್ರು ಇಬ್ರು ಮನಸ್ನಾಗ ಒಡಕ್ ಬಂದೈತಿ. ಇನ್ನ ಹಿಂಗ ಕೂಡೇ ಬಾಳ್ವೆ ಮಾಡೋದಂದ್ರ ಕೆಂಡದ ಮ್ಯಾಗ ಬೂದಿ ಅಮರ್ಕಂಡಂಗ. ಹಿಂಗ ಕಂಡಾಗ ನ್ಯಾಯ ಮಾಡೋದಕ್ಕಿನ್ನ ಇಂದ ಬ್ಯಾರೆ ಬೇರೆ ಆಗಿ ಬಿಡ್ರಲ್ಲ. ಏನ್ ಮಾರಿ ನೋಡ್ತಾ ನಿಂದಿರೋ, ಒಳಗ್ ಹೋಗಿ ಎಲ್ಲ ತಂದು ಹೋಗಿರ ಆತಿಗೆ ಇಂದ ಮುಗಿಸ್ ಹೋಗ. ನಿಂದಿರಿ, ನನ್ ಕಡೆ ಉಸಿರೋ ತನಕ ನಾನು ಈ ಮನೆ ಭಾಗ ಮಾಡಕ್ ಬಿಡಂಗಿಲ್ಲ. ನೀವ್ ಯಾರ ನನ್ ಮನೆ ಭಾಗ ಮಾಡಕ್ ಬಂದವರು? ಒಂದು ಬಿಡ್ಬೇಡ್ರಲ್ಲೇ, ಎಲ್ಲ ಸಮನಾಗ ಅಂದ್ರ. ಜಮೀನ್ ಎಷ್ಟೈತೆ? ಎಲ್ಲ ಸೇರಿ 6 ಎಕರೆ. ಅದನ್ನು ಸಮನಾಗ ಹಂಚ್ಬಿಡಣ. 4 ನಿನಗೆ 2 ಅವನಿಗೆ. ಸಣ್ಣ ಬರ ಬಾಯ್ ತುಂಬಾ ಸಣ್ಣ ಮೆಣಸಿನಕಾಯಿ ಅಂತ ಕರಿಯೋ ಹಡಿಸಿ ಮಗನ. ಏನ ನಿಂದ ಒಂದ ಆಕಳ ಐತ್ರಿ, ಹೆಂಗ್ ಮಾಡೋದು? ಒಂದ ಏನ? ಹೌದ. ಮತ್ತೆ ಹೆಂಗ್ ಮಾಡೋದು? ನೀ ಹ್ಯಾಂಗ ಹೇಳ್ತೀವ ಹಂಗ ಯಪ್ಪ. ಕಡ್ದು 2 ಭಾಗ ಮಾಡೋ. ಭಾಗ ಅಂದ್ರ ಭಾಗನ. ಬೇಡ್ರಪ್ಪ ಬೇಡ್ರಪ್ಪ, ಅದು ಮೂಕ್ ಪ್ರಾಣಿ, ಅದು ಬಲಿ ಕೊಟ್ಬೇಡ್ರಪ್ಪ. ಆಕಳೊಳಗ 3 ಕೋಟಿ ದ್ಯಾವ್ರ ಇರ್ತಾವಂತ, ಅದು ಕಾಮದೇನು, ಅದು ಅವನಿಗೆ ಕೊಟ್ಬಿಡ್ರಪ್ಪ, ಅದು ಅವನೇ ತಗೊಳ್ಳಪ್ಪ. ರಾಮ ಲಕ್ಷ್ಮಣ, ಪಾತ್ರಿ ಪಡಗ ಎಲ್ಲ ಭಾಗ ಮಾಡ್ಕೊಳಕ್ ಹತ್ತೀರಿ. ಅಯ್ಯೋ, ಅನ್ನ ಕೊಡೋ ಈ ಭೂಮಿ ತಾಯಿನೂ ಭಾಗ ಮಾಡ್ಕೊಳಕ್ ಹತ್ತೀರಿ. ಹಾಲ್ ಕೊಡೋ ಆಕಳನ್ನು ಕಡ್ದು ಭಾಗ ಮಾಡ್ಕೊಳಕ್ ಹತ್ತೀರಿ.
ಇನ್ನು ಈ ಹೆತ್ತ ಮುದಿ ತಾಯಿ ನಂದ್ಯಾವ್ದ್ರಪ್ಪ ಲೆಕ್ಕ? ನನ್ನೂ ಕಡ್ದು ಹಂಚಿಕೊಂಡ್ರು, ನನ್ನೂ ಕಡ್ದು ಹಂಚಿಕೊಂಡ್ರು. ನಿನ್ನ ಪಾಲಿಗೆ ಯಾರು? ನಿನ್ನಂತವನ ಇರವ, ನಂತವನ ಇರು. ಯಾಕ ಆಕಿ ನೀನೊಬ್ಬನ್ನೇ ಹಡ್ದಾಳೇನ? ಆಕಿ ನನ್ ಕೂಡನೇ ಇರ್ಲಿ. ಹೊಲ ಮನಿ ಎಲ್ಲ ಕೊಟ್ಟನ್, ಆದ್ರೆ ಹೊಡೆದವನ್ ಮೊದಲು ಕೊಡಂಗಿಲ್ಲ. ಅದೆಲ್ಲ ಆಗಂಗಿಲ್ಲಲೇ ರಾಮ. ಅಯ್ಯ ಅದ್ಯಾಕಂಗ್ ಕಾದಿರೋ ಅಯ್ಯಪ್ಪ, ಆಕಿ ಎಲ್ಲಾರ ಇರ್ಲಿ ಬಿಡು. ಮುದುಕಿ ಬಂದಿರ್ ಭೂಮಿ ಇದ್ದಂಗ, ಉಳಂಗಿಲ್ಲ ಬಾವಿ ತೋಡಂಗಿಲ್ಲ, ಇರ್ಲಿ ಬಿಡು. ಆಯ್ತಬ್ಬೆ, ನಿನ್ಗಿಷ್ಟ ಬಂದ್ ಕಡೆ ಇರು. ಗಾಡಿ ಕಟ್ಟಾತೇನ್ರಲ್ಲ? ಹೋಲ್ರಿ ಅಪ್ಪ. ನಡೆಯ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ. ಅವ ಎಲ್ಲಾದ್ರೂ ಆಗಿರ್ಲಿ, ಬರವ ಇತ್ಲಾಗತ್ಲಾ ಗುಡ್ಕ್ರೋ. ಈ ನಾಗನಾಯಕ ಕಣ್ಣು ಹಾಕಿದ ಹೆಣ್ಣು ಕಲಾಸ್. ನಿಂದ್ರು, ದೂರ ನಿಂದ್ರ ರಾಕ್ಷಸ. ನನ್ನ ಮುಟ್ಟಬೇಡ, ನನ್ನ ಹತ್ರ ಬರಬೇಡ. ಕಾಪಾಡ್ರಿ, ಕಾಪಾಡ್ರಿ. ಸಿಂಗಾರಿ, ನನ್ ಕುದುರೆ ಗೊಡ್ಸಲ ಸದ್ಗ ಗುಡ್ಸಲಾಗೊಳ್ಳೋ ಮಂದಿ ನಿನಗ್ ಬಂದು ಕಾಪಾಡ್ತಾರೇನ? ಅವೆಲ್ಲ ನರ್ಸತ್ತ ನಾಮರ್ಥಗಳ. ನಾನ ಈ ಸುತ್ತಳ್ಳಿಗ ಮಾರ್ದ. ಯಾವಣ್ಣ ನೀನು? ನನ್ನ ಮ್ಯಾಗ ಕೈ ಮಾಡೋ ಗಂಡಸ್ ಮಗ. ಆಪತ್ನಲ್ಲಿರೋರ ರಕ್ಷಿಸೋಕೆ ಅಂತ ಹುಟ್ಟಿರೋ ಕನ್ನಡ ತಾಯಿ ಮಗ ಭೀಮ. ಹುಡುಗಿ ಬಾಯ್ಲೆ, ಈ ನಾಯಕನ್ ರುಮಾಲ್ನ ಕಿತ್ತಾಕಿ ನಿನ್ನ ಕಾಲಲ್ಲಿ ತುಳಿ. ಯಾಕೆ ಹೆದರ್ಕೋತ್ಯಾ? ತುಳಿ. ನಿಲ್ಸು. ತಗೋ, ಹರಿದಾಕಿ ಇವನು ಬಟ್ಟೆನ.
ಮತ್ತೇನ ಮುಖ ನೋಡ್ತೀಯ? ಜಾಗ ಖಾಲಿ ಮಾಡು. ಇವತ್ತು ನಿನ್ನ ಕಾಲ ಚೆನ್ನಾಗೈತಿ. ಎಲ್ಲಾ ನಾಯಿಗಳು ಅವ್ರವ್ರ ಊರ್ನಾಗ ಸೇರ್. ನಿಮ್ಮೂರ್ಗೆ ಬರ್ಲಾ? ಬಾರಲೇ ಬಾ. ನೀನ್ ನಿಜವಾಗ್ಲೂ ಗಂಡ್ಸ್ ಆಗಿದ್ರ, ನಿಮ್ಮ ಅಪ್ಪನಿಗೆ ನೀ ಹುಟ್ಟಿದ್ರ, ನಾಳೆ ಬರೋಬರಿ 12 ಗಂಟೆಗೆ ನಮ್ ಹಳ್ಳಿಗ್ ಬಾ. ನಿನ್ ಕೈ ಕಾಲು ಮುರಿದು ಒಳಗೆಸಲಿಲ್ಲ, ನಾನ್ ಸುತ್ತಳ್ಳಿ ಶಿವ, ದೊಡ್ಡ ನಾಯಕನ ಮಗ, ನಾಗನಾಯಕನೇ ಅಲ್ಲ. ಸವಾಲ್. ಏಯ್, ನಾಳೆ ಸೂರ್ಯ ನೆತ್ತಿಗೆ ಬರೋ ಹೊತ್ತಿಗೆ ಸರಿಯಾಗಿ ನಿಮ್ ಊರಿಗೆ ಬರ್ತೀನಿ. ಅದೇನು ಕಿತ್ತಾಕು. ಈಗ ಹೇಳ ಮೇಲೆ. ನೀ ಯಾರ ಏನ ನನ್ ಮಾನಶೀಲ ಕಾಪಾಡ್ದೆ, ಖರೆಗೂ ನೀ ಗಂಡ್ಸ್ ಅಂತ ಸಾಬೀತ್ ಮಾಡ್ದೆ. ನಿನ್ಗ ನಾ ಋಣಿ. ಭೀಮಾ, ಭೀಮಾ, ಸರಸ್ವತಿ, ಇಷ್ಟು ಹೊಡೆದಾಕಿದ್ರು ನಂಗೆ ಯಾಕೆ ನೀ ಹೇಳ್ ಕಳಿಸ್ಲಿಲ್ಲ? ನಾನ್ ನಿನ್ಗೇನು ಅಲ್ಲೇನೋ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಆಳ್ತಾರ ನೋಡ. ನನಗೇನು ಆಗಿಲ್ಲ, ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಏನು ಆಗಿಲ್ಲ ಅಂತ ನೀ ಅನ್ಕಂತಿ, ಆದ್ರೆ ನಿಂಗೆ ಹಿಂಗ್ ಹೊಡೆದಾಕರಂತ ಸುದ್ದಿ ತಿಳಿದು ನನ್ನ ಎದೆನೆ ಹೊಡೆದಾಗಿತ್ತು. ಇನ್ನು ಹುಡುಕ ಅಂತ ನಾನು ಅಪ್ಪಯ್ಯ ಅವ್ವ ಎಲ್ಲ ಹೊಂಟ್ವಿ. ದಾರಿಯಾಗ ಸಂತ ನಾಯಕನ್ ಕಡೆಯವರು ನಾಗ್ ನಾಯಕನಿಗೆ ಬಳ್ಬಳಿ ಕೊಡ್ಬೇಕು ಅಂತ ನನ್ ಎತ್ಕೊಂಡ್ ಹೋಗಕ್ಕ ಅಡ್ಡ ಹಾಕಿದ್ರು. ನಾ ಹೆಂಗು ತಪ್ಪಿಸ್ಕೊಂಡ್ ಬಂದೆ. ಅಪ್ಪಯ್ಯ ಅವ್ವಯ್ಯನ್ನ ಅವ್ರು ಹಿಡ್ಕೊಂಡ್ ಹೋಗಾರ. ಅವ್ರಿಗೆ ಏನ್ ಹಿಂಸೆ ಕೊಡಕತ್ತಾರೋ ಆ ಮನುಷ್ಯರು. ಸರಸ್ವತಿ, ಅಳ್ಬೇಡ, ನಡಿ ಹೋಗೋಣ. ಹೊಡಿಬೇಡ್ರಿ, ಬಿಡ್ತೀನಿ, ಹೊಡಿ. ಅಯ್ಯೋ ಸುಳ್ಳ, ಹೊಡಿಬೇಡಮ್ಮ. ಬೇಡ್ರಿ, ಹೊಡಿಬೇಡ್ರಿ. ಅಯ್ಯೋ, ಬೇಡ್ರಿ, ಹೊಡಿಬೇಡ್ರಿ. ಹಿಂಗ್ಯಾಕ್ ಹೊಡಿಯಕತ್ತೀರಿ? ಅವ್ರು ಸಾಯೋ ಹಂಗ ಅವ್ರೇನ್ ಅನ್ಯಾಯ ಮಾಡ್ಯಾರ? ಗಂಡಸು ಸುದ್ದಿಗೆ ಬರಕ್ ನೀ ಯಾರೇ? ನಡಿಯ ಮನೆ ಒಳಗ್ ಕುಂದ್ರು. ಏನ್ ನೋಡ್ತೀರೋ? ಇಕ್ರ ಅವನ್ಗೆ. ಸರಸ್ವತಿ, ನೀವು ಹೋಗೋ. ಹಾ, ಓಯ್ ಸಂಕಣ್ಣ ನಾಯಕ, ನೀನ್ ಎಲ್ಲ ಬಚ್ಚಿಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಹೊರಗ್ ಬರ್ತೀಯೋ ಇಲ್ಲ ಈ ಎಲ್ಲಾ ಬಣವೆಗಳಿಗೂ ಬೆಂಕಿ ಹಚ್ಬಿಡ್ಲಾ?
ಸಂಕಣ್ಣ ನಾಯಕ. ಭೀಮಾ, ಯಾರವ ನೀನು? ಸಂಕಣ್ಣ ನಾಯಕನ ಹೆಂಡತಿ. ಓ, ಗಂಡ ಮಾಡೋ ಅಲ್ಕ ಕೆಲ್ಸ ನೋಡ್ತಾ ಸುಮ್ನೆ ಕೂತಿದ್ದು ಈಗ ಅವನ ಪ್ರಾಣ ಉಳ್ಸೋಕೆ ಕೊಳ್ಳಿ ಹಿಡ್ಕೊಂಡು ನಿಂತಿದ್ಯಾ? ಅದಕ್ಕಲ್ಲ, ಇಂಥ ನೀಚ ಗಂಡನ್ ಕೂಡ ಬಾಳಕ್ಕಿಂತ ನಾನಾ ಬಡವಿಗ್ ಬೆಂಕಿ ಹಚ್ಚಿ ಅವ್ರು ಕೂಡ ನಾನು ಸಹಗಮನ ಮಾಡ್ಬಿಡ್ತೀನಿ. ಬಡ್ಡಿ ಮಗನೇ, ಯಾರ ಮಾತ್ ಕೇಳಿ ಕೆಲ್ಸಕ್ಕೆ ಕೈ ಹಾಕ್ತಿಯೋ ಅವನಿಗಿದನ ನೀನು ಉಳ್ಸೋದಕ್ಕೆ. ಭೀಮಾ, ಹೇಳ್ಕಿ ಮಾತ್ ಕೇಳಿ ಮಣ್ ತಿನ್ಬಿಟ್ಟೆ. ಸರಸ್ವತಿ ನನ್ ತಂಗಿ ಇದ್ದಂಗ, ನನ್ ಬಿಟ್ಬಿಡಪ್ಪ. ಭೀಮಣ್ಣನ್ ಕಾಲಾರ ಹಿಡಿರಿ, ಮಾಡಿದ ಪಾಪದ ವಜ್ಜಿನಾರ ಕಮ್ಮಿ ಆದೀತು. ಭೀಮಣ್ಣ, ನಂಗ್ ಕ್ಷಮಿಸ್ಬಿಡಪ್ಪ. ಹಳ್ಳಿ ಮಂದಿ ಮುಂದ ನನ್ ಮಾನ ಪೈಸಕ್ ಪಂಚರ್ ಮಾಡ್ಬೇಡ. ಏಯ್, ಇವತ್ತು ನನಗಿದ್ದ ಕೋಪದಲ್ಲಿ ನೀನ್ ಜೀವಂತವಾಗಿ ಉಳಿದಿದ್ಯಾ ಅಂದ್ರೆ ಅದಕ್ಕೆ ನೀನ್ ಹೆಂಡತಿ ಮಾಡಿದ ಪುಣ್ಯನೇ ಕಾರಣ. ಊರಿಗೆ ನಾಯಕ ಅಂದ್ರೆ ತಂದೆ ಸಮಾನ. ಹಳ್ಳಿ ಜನ ಅವನ ಮಾತಿಗೆ ಮನ್ನಣೆ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಯಾಕೆ ಗೊತ್ತಾ? ಹಳ್ಳಿ ಕಷ್ಟ ಸುಖಕ್ಕೆ ವಾರಸ್ದಾರ್ ನೀವು, ಹಳ್ಳಿ ಮಾನ ಮರ್ಯಾದಕ್ಕೆ ಪಾಲ್ದಾರ್ ನೀವು. ಅಂತ ಬಡ ಜನರ ಮೇಲೆ ನೀವು ದೌರ್ಜನ್ಯ ತೋರಿಸಿದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನನ್ಗೆ ಹೀಗ್ ಬುದ್ಧಿ ತಿಳಿತು ಭೀಮಣ್ಣ. ಇನ್ ಮ್ಯಾಲಿಂತ ಹಲ್ಕಟ್ ಕೆಲಸ ಮಾಡ್ದೆ ನ್ಯಾಯವಾಗಿ ಬಾಳ್ತೀನಿ. ನನ್ ಹೆಂಡತಿ ಮೇಲೆ ಆಣೆ. ಭೀಮಣ್ಣ, ಭೀಮಣ್ಣ, ಯಾರು? ಸಾಹೇಬ್ರು ಕರೆಯಕತ್ತಾರೆ. ಭೀಮಾ ಅಂದ್ರೆ ನೀನೇನಾ? ಹೌದು. ಯಾಕೆ? ಮರಡಿಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರೋ ಈ ಜಾಗದಲ್ಲಿ ಅಕ್ರಮವಾಗಿ ಗುಡಾರ ಹಾಕಿದ್ಯಾ ಅಂತ ದೊಡ್ಡ ನಾಯಕರು ಫಿರ್ಯಾದ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನನ್ನ ಬಂಧಿಸ್ತಾ ಇದ್ದೀನಿ. ಓಹೋ, ನಾಯಕ ಕಂಪ್ಲೇಂಟ್ ಕೊಟ್ರೆ ಬಂಧಿಸ್ಬಿಡ್ತೀರಾ? ಅವನೇನು ಕಾನೂನಾ, ನ್ಯಾಯಮೂರ್ತಿನ ಅಥವಾ ಸರ್ವಾಧಿಕಾರಿನ? ಒಂದ್ ನಿಮಿಷ ಇರಿ. ಈ ಪತ್ರ ಓದಿ ನಿಮ್ಗೆ ಗೊತ್ತಾಗತ್ತೆ ಈ ಜಾಗ ಯಾರ್ದು ಅಂತ. ಸ್ವಾತಂತ್ರ್ಯ ಹೋರಾಟಗಾರ ಪೈಲ್ವಾನ್ ನಂಜಪ್ಪನವರಿಗೆ ಸರ್ಕಾರ ಕೊಟ್ಟಿರೋ ಜಾಗ ಇದು. ಇದನ್ನ ನಿಮ್ಮ ಹೆಸರಿಗೆ ಬರ್ದಿದ್ದಾರೆ. ಅಂದ್ರೆ ನೀವು ಅವ್ರ ಸಾಕು ಮಗನ? ಹೌದು. ದಯವಿಟ್ಟು ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಟ್ಟೆ. ಬರ್ತೀನಿ. ಭೀಮಾ, ನಿಂತ್ರು. ಒಲಿದು ಬಂದ ಹೆಣ್ಣನ್ನ ತಿರಸ್ಕರಿಸೋನು ಒಬ್ಬ ಗಂಡ್ಸೇನು? ಕಾಮ್ಸನ್ನಿ ಹಿಡಿದಿರೋ ಹೆಣ್ಣುಗಳ ಹಿಂದೆ ಬೀಳುವಂತ ಥರ್ಡ್ ಕ್ಲಾಸ್ ಗಂಡ್ಸ್ ನಾನಲ್ಲ. ಇದು ಕಾಮ ಅಲ್ಲ ಭೀಮಾ, ಪ್ರೇಮ. ನನಗ್ ನಿನ್ನಲ್ಲಿ ಕಾಮನೂ ಇಲ್ಲ, ಪ್ರೇಮನೂ ಇಲ್ಲ. ಯಾಕ? ಆ ಸರಸ್ವತಿಗಿಂತ ನಾನು ಯಾತ್ರ ಕಮ್ಮಿ ಆದ್ದೀನಿ? ಮೂರರಲ್ಲಿ ನಾಚಿಕೆ, ಮಾನ, ಮರ್ಯಾದೆ. ನಿನಗಾಗ ನಾನು ಏನ್ ಬಿಡಕ್ಕೂ ತಯಾರ್. ಕಡಿಗ ನನ್ ಜೀವ ಸಹಿತ. ನನ್ನನ್ನು ಕ್ಷಮಿಸು ಗಂಗಾ. ಉದ್ರೇಕದ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ದೇವರು ನನಗೆ ಕೊಟ್ಟಿರೋದು ಒಂದೇ ಮನಸ್ಸು, ಅದನ್ನ ನಾಗಲೇ ಸರಸ್ವತಿ ಕೊಟ್ಟಾಯ್ತು. ಹಂಗಾರೆ ನನ್ ಪ್ರೀತಿಗ ಬೆಲೆನೇ ಇಲ್ಲೇನು? ಪ್ರೀತಿಗೆ ಬೆಲೆ ಕಟ್ಟಕ್ ಸಾಧ್ಯನಾ ಗಂಗಾ? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗ್ದಿರೋ ಒಂದೇ ವಸ್ತು ಅಂದ್ರೆ ಪ್ರೀತಿ. ಅದನ್ನ ಸಿಕ್ದವ್ರಿಗೆಲ್ಲ ಹಂಚಕ್ಕಾಗತ್ತಾ? ಬಯಸಿ ಬಂದ ಹೆಣ್ಣು ಅಂತ ನೀನ್ ಅನುಭವಿಸಿ ಬಿಟ್ಬಿಡ್ಬೋದಾಗಿತ್ತು. ಆಗ ನಿನ್ ಜೀವನ ಏನಾಗ್ತಿತ್ತು, ನನ್ನ ಮರ್ಯಾದೆ ಏನಾಗ್ತಿತ್ತು? ಯೋಚನೆ ಮಾಡಿದ್ಯಾ? ನಿಮ್ಮಪ್ಪ, ನಿಮ್ಮಣ್ಣ ಇಡೀ ಹಳ್ಳಿಲಿ ಎಷ್ಟು ಹೆಣ್ಣು ಮಕ್ಳು ಬಾಳನ್ನ ಹಾಳು ಮಾಡಿದ್ದಾರೆ ಅಂತ ಗೊತ್ತಿದ್ದು ನೀನು ದುಡುಕ್ತಾ ಇದ್ಯಾ? ಗಂಗಾ, ನೀನು ಒಂದು ಹೆಣ್ಣು. ನಿನ್ನ ಮನಸ್ಸನ್ನ ಹತೋಟಿಲಿ ಇಟ್ಕೋಬೇಕು. ಸಾಧ್ಯವಾದ್ರೆ ನಿಮ್ಮ ಅಪ್ಪ, ನಿಮ್ಮ ಅಣ್ಣನ ತಿದ್ದಿ ಈ ಊರಿಗೆ ನಿಮ್ಮ ಮನೆತನಗೆ ಹೆಸರು ತಂದ್ಕೊಡು. ಒಂದು ಮಾತು, ಇನ್ ಯಾವತ್ತೂ ಈ ರೀತಿ ನನ್ನ ಹಿಂದೆ ಬೀಳ್ಬೇಡ. ನಾನ್ ನಿನಗೆ ದಕ್ಕವನಲ್ಲ. ಈ ಜನ್ಮದಲ್ಲಿ ಸರಸ್ವತಿನೇ ನನ್ನ ಹೆಂಡತಿ. Ha ha ha!
ಭೀಮಣ್ಣ, ನನ್ನನ್ನು ಉಳಿಸ್ಕೊಡು ಭೀಮಣ್ಣ. ಭೀಮಣ್ಣ, ನಾ ತಪ್ಪು ಮಾಡ್ಬಿಟ್ಟಿನಿ. ಹೇಳಿಕೆ ಮಾತು ಕೇಳ್ಕೊಂಡು ನಮ್ಮ ಅಣ್ಣನ ಕೂಡ ಜಗಳ ಆಡಿ ಪಾಲ್ ತಗೊಂಡೆ. ನಾಯಕರ ಕಡೆ ಸಾಲ ಮಾಡಿ ಇದ್ ಬಂದ ಆಸ್ತಿನೆಲ್ಲ ತಿಂದು ಕುಡ್ದು ಅವ್ರ ಹೆಸರಿಗೆ ಬರ್ಕೊಟ್ಟಿನಿ. ಈಗಿರೋ ಗಾಡಿ ಎತ್ಗಳನ್ನ ಹೊಡ್ಕೊಂಡು ಹೊಂಟಾರ ಅವ್ರ ಕಡೆಯವರು. ಹ್ಯಾಂಗಾರು ಬಣ್ಣನ ಉಳಿಸ್ಕೊಡು ಭೀಮಣ್ಣ. ನೀನು ಮಾಡ್ಕೊಂಡಿರೋ ತಿಳ್ಗೆಳಿತನಕ್ಕೆ ನೀನೇ ಅನುಭವಿಸು, ನನ್ನನ್ನ ಯಾಕೆ ಹೇಳಿತ್ಯ? ಹಾಗನ್ಬೇಡ, ನೀ ಕೈ ಬಿಟ್ರೆ ನಾ ಬಂದ್ ಕುಳಿಯಂಗಿಲ್ಲ. ಹ್ಯಾಂಗಾರು ಮಾಡಿ ನಮ್ಮ ಅವ್ವ ಅಣ್ಣನ ಕೂಡ ಸೇರಿಸ್ಬಿಡು ಅಪ್ಪ. ಇನ್ ಮುಂದಾದ್ರೂ ಹೀಗೆಲ್ಲ ದಡ್ಡಂತರ ನಡ್ಕೊಳಲ್ಲ. ನಿನ್ ತಾಯಿ ನಿನ್ ಅಣ್ಣನ ಜೊತೆ ಅನ್ಯೋನ್ಯವಾಗಿರ್ತೀನಿ ಅಂತ ನನಗ್ ಮಾತು ಕೊಡ್ತೀಯಾ? ಆತ್ ಭೀಮಣ್ಣ, ಇನ್ನು ಮುಂದೆ ಇಂತ ಹೊಲ್ಸ್ ತಿನ್ನೋ ಕೆಲಸ ಮಾಡಂಗಿಲ್ಲ. ಯಾವ್ರಾಣಿ ನನ್ನ ಎತ್ತು ಗಾಡಿನ ಉಳಿಸ್ಕೊಡು ಭೀಮಣ್ಣ. ಸರಿ ನಡಿ. ನಿಲ್ಸ ಗಾಡಿನ. ಮರ್ಯಾದೆಯಿಂದ ಗಾಡಿನ ಲಕ್ಷ್ಮಣನ್ ವಾಪಸ್ ಕೊಡು. ಸಾಧ್ಯ ಇಲ್ಲ, ದೊಡ್ಡ ನಾಯಕರ ಅಪ್ಪಣೆ ಆಗೈತಿ. ಅಪ್ಪಣೆ ಆಗಿದ್ಯಾ? ಮೇಲೆ ಬಿಚ್ಚರ ಎತ್ಗಳನ್ನ. ಲಕ್ಷ್ಮಣ, ಗಾಡಿ ಹತ್ತು. ರಮಣ, ಏನ್ ಭೀಮಣ್ಣ? ನಿಮ್ ತಮ್ಮ ಲಕ್ಷ್ಮಣನ್ಗೆ ಆ ನಾಯಕರ ನಿಜವಾದ ಬಣ್ಣ ಗೊತ್ತಾಗಿ ಬುದ್ಧಿ ಬಂದಿದೆ. ಇನ್ ಮುಂದೆ ನಿಮ್ ಜೊತೆ ಮರ್ಯಾದೆಯಿಂದ ಬಾಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾನೆ. ಒಳಗ್ ಕರ್ಕೊಳ್ಳಿ. ಲಕ್ಷ್ಮಣ, ಲಚ್ಚ, ಲಕ್ಷ್ಮಣ, ಯಾಕಪ್ಪ ಹಿಂಗ್ ನಿಂತಿ? ಬಾರ ಒಳಕ್ಕ. ರಾಮಣ್ಣ, ನನ್ನ ಕ್ಷಮಿಸ್ಬಿಡು ರಾಮಣ್ಣ. ಹೇಳ, ಆದದ್ದಾತ ಹೇಳ. ನನ್ನ ಕ್ಷಮಿಸ್ಬಿಡು ರಾಮಣ್ಣ. ಎಲ್ಲ ಮರ್ತ್ಬಿಡ, ಅಳ್ಬೇಡ. ಅಲ್ಲ, ಹಿರಿಯರು ಹೇಳಿಲ್ಲೇನ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ? ಅಲ್ಕಣ, ನೀ ಮನಿ ಬಿಟ್ಟು ಹೋದಾಗ್ಲಿಂದ ಅವ್ವ ಒಂದ್ ತುತ್ ಸರಿಯಾಗಿ ಉಂಡಿಲ್ಲ. ಆಕಿ ಕಣ್ಣಿಗೆ ನಿದ್ದಿ ಹತ್ತಿಲ್ಲ. ಹ್ಯಾಂಗ್ ತೊರ್ಗೋಗಳ್ ನೋಡು.
ಅವ ಲಕ್ಷ್ಮಣ ನೋಡವ ಲಚ್ಚಿ ಲಕ್ಷ್ಮಣ ಬಿಡವ ಬಂದ್ಯಪ್ಪ ಬಂದ್ಯ ಮಗ ಇನ್ನೆಂದೂ ಇಂಥ ತಪ್ಪು ನಾನು ಮಾಡಂಗಿಲ್ಲ ನಂಗ್ ಗೊತ್ತಿತ್ತು ಮಗ ನೀನು ಬುದ್ಧಿ ತಿಳಿದು ಮತ್ತೆ ಬಂದೇ ಬರ್ತೀಯ ಅಂತ. ಏನೋ ಕೆಟ್ಟ ಕಾಲ ಬಂದಿತ್ತು ಅಂತ ಅದನ್ನೆಲ್ಲ ಮರ್ತು ಖರೇಗೂ ರಾಮನ್ ತಮ್ಮ ಲಕ್ಷ್ಮಣನ್ ಬಾಳಪ್ಪ ಬಾಳು. ಭೀಮಣ್ಣ ನಡ್ರಪ್ಪ ನಡ್ರಿ. ಭೀಮಣ್ಣ ಭೀಮಣ್ಣ ಹೊಡ್ದೋದ್ ನಮ್ ಸಂಸಾರನ ಒಂದ್ಗೂಡ್ಸುದ್ಯಪ್ಪ. ನೀನ್ ಈ ಉಪಕಾರನ ಈ ಜನ್ಮದುದ್ದಕ್ಕೂ ಮರೆಯಂಗಿಲ್ಲಪ್ಪ. ರಾಮಣ್ಣ ಲಕ್ಷ್ಮಣ ಏನಿದೆ? ಹೌದಪ್ಪ, ಖರೇಗೂ ನಮ್ ಭಾಗದ ದೇವ್ರು ಕಣಪ್ಪ ನೀನು. ಇಲ್ಲಮ್ಮ ಇಲ್ಲ, ನಾನ್ ನಿಮಗಿಂತ ಸಣ್ಣವನು. ನಾನ್ ದೇವರು ಅಲ್ಲ, ಅವತಾರ ಪುರುಷನೂ ಅಲ್ಲ. ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ. ನೋಡಿ, ನಿಮ್ ಬುದ್ಧಿನ ನಿಮ್ ಕೈಲಿ ಇಟ್ಕೊಂಡು ಆ ನಾಯಕನ ಕುತಂತ್ರಗಳಿಗೆ ಬಲಿಯಾಗ್ದಿದ್ರೆ ನಿಮಗೆ ನೆಮ್ಮದಿ. ಹೋಗಿ ಒಳಗೆ ಬಾರಪ್ಪ. ಹೋಗು ಲಕ್ಷ್ಮಣ. ಭೀಮಣ್ಣ ಹೇಳ್ತಾರ ಕೆಳಗೆ. ನಿಮ್ ನಾಯಕನ್ಗೋಗಿ ಹೇಳಿ, ಇನ್ನೊಂದ್ಸಲ ಈ ತರ ಮನೆ ಹಾಳು ಕೆಲಸ ಮಾಡಿದ್ರೆ ಅವನಿಗೆ ನೊಗ ಕೊಟ್ಟು ಹೇಳಿಸ್ತೀನಿ ಅಂತ ಹೊಡಿ. ಹಾ ಇಷ್ಟು ದಿನ ಗುಟ್ಟಾಗಿ ದಿನ ನನಗೆ ಅನ್ನ ಇಟ್ಟೋಗ್ತಾ ಇದ್ದಿದ್ದು ನೀವೇನಾ? ಹೇಳಿ, ನೀವೇನಾ? ತಾಯಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಊರೇ ಹೆದರೋ ಆ ನಾಯಕ ನನ್ನ ಮೇಲೆ ಕಿಡಿ ಕಾರ್ತಿರುವಾಗ, ಅನ್ನ ನೀರು ಏನು ಕೊಡ್ಕೊಡ್ದು ಅಂತ ಬಹಿಷ್ಕಾರ ಹಾಕಿರುವಾಗ, ನೀವು ಸಾವನ್ನು ಲೆಕ್ಕಿಸದೆ ದಿನ ನನಗೆ ಊಟ ತಂದ್ಕೊಡೋ ಧೈರ್ಯ ಮಾಡ್ತಿದ್ದಿರಲ್ಲ, ಯಾಕೆ? ಊರ್ಗೂರ ಏನು ಇಡೀ ಪ್ರಪಂಚನೇ ಬಹಿಷ್ಕಾರ ಹಾಕಿದ್ರು ತಾಯಾದವಳು ಮಗನ ಉಪವಾಸ ಕೆಡುತ್ತಾಳೇನು? ಏನಮ್ಮ ಏನಮ್ಮ ನೀವು ಹೇಳ್ತಿರೋದು? ಖರೇನಪ್ಪ, ನಾನಾ ನಿನ್ ಹೆತ್ತವ್ವ. ಏನು? ನನಗೆ ಅಮ್ಮ? ನನ್ನ ಅಮ್ಮ? ಅಮ್ಮ, ನೀನಿದ್ದು ನನ್ನ ಯಾಕಮ್ಮ ಅನಾಥನಾಗಿ ಬೆಳೆಸ್ದೆ? ತಾಯಿ ಸುಖನೇ ಕಾಣದೆ ಬೆಳೆಯುವಂತ ಪಾಪ ನಾನೇನಮ್ಮ ಮಾಡಿದ್ದೆ? ಹೇಳಮ್ಮ, ನೀವು ಏನ್ ಅನ್ಯಾಯ ಮಾಡಿದ್ದೆ ನಾನು? ಅನ್ಯಾಯ ಆಗಿರೋದು ನಿನಗೊಬ್ಬನಿಗ ಅಲ್ಲಪ್ಪ, ನನಗೂ ಆಗೈತಿ. ಸುಮಾರು 25 ವರ್ಷಗಳ ಹಿಂದ, ಆಗ ನೀನಿನ್ನೂ ಎಳೆಯ ಕೂಸು. ನಮ್ಮದೇ ಆದ ಒಂದು ಪುಟ್ಟ ಸಂಸಾರ, ಕಷ್ಟನೋ ಸುಖನೋ ನೆಮ್ಮದಿಯಾಗಿ ಹೊಲ ಗದ್ದೆ ಮಾಡ್ಕೊಂಡು ಬದುಕ್ತಿದ್ವಿ. ಹಿಂಗಿರೋವಾಗ ಇದ ದೊಡ್ಡ ನಾಯಕನ್ ಕೂಡ ನಿಮ್ ತಂದಿ ದೋಸ್ತಿ ಮಾಡ್ಕೊಂಡ್ರು, ಅಗದಿ ವಿಶ್ವಾಸ ಬೆಳೆಸ್ಕೊಂಡ್ರು, ಒಬ್ಬರಿಗೊಬ್ರು ಕಷ್ಟ ಸುಖ ಹಂಚ್ಕೊಂಡ್ರು. ಆ ದೊಡ್ಡ ನಾಯಕ ನಿಮ್ ತಂದೆಗ್ ಮೋಸ ಮಾಡಿ ಕಾಗದ ಪತ್ರ ತಿದ್ಸಿ ನಮ್ ಹೊಲ ಗದ್ದೆ ಅವನ ಹೆಸರಿಗೆ ಮಾಡ್ಕೊಂಡ. ಗುಡ್ಡದ ಮ್ಯಾಗ ಹಾಳು ಜಮೀನ್ ಕೊಟ್ಟ. ಅದ ನಮ್ ಪಾಲಿಗೆ ಅಮೃತ ಆತು. ಒಂದಿನ ನಾವು ಹೊಲದಾಗ ಕೆಲಸ ಮಾಡ್ತಿದ್ದಾಗ ಆ ದೊಡ್ಡ ನಾಯಕ ಮನೆಯಾಗಿದ್ದ ನಿನ್ ತಂಗಿ ಸಾವಿತ್ರಿ ಮ್ಯಾಗ ಅತ್ಯಾಚಾರ ಮಾಡ್ಬಿಟ್ಟ. ಮುಂದೇನ್ ಮಾಡ್ಬೇಕು ಅಂತ ದಿಕ್ಕು ಕಾಣದೆ ಆಕೆ ಉರಿ ಹಾಕ್ಯಂಡ್ಲು.
ಭೀಮಣ್ಣ ಆ ನಾಗನಾಯ್ಕ ಸರಸ್ವತಿನ ಕೆಡ್ಸಕ್ಕಂತ ಅವ್ನ್ ತೋಟದ ಮನೆ ಕಡೆಗೆ ಹೊತ್ಕೊಂಡು ಹೋಗತ್ತೇನ ಲಗುನ್ ಬರ್ರಿ ಹಾ ಭೀಮ ಮೊದ್ಲು ಹೋಗಿ ಸರಸ್ವತಿನ ಕಾಪಾಡು. ಸರಸ್ವತಿ ನಿನ್ಗೆ ಯಾಕಮ್ಮ ಗೊತ್ತು? ಆಕೆ ಅಪ್ಪ ಬಾಲಣ್ಣ ನನಗ್ ಸ್ವಂತ ಅಣ್ಣ, ಆಕೆಗ್ ನಾನ್ ಸ್ವಾದರತ್ತಿ. ಸರಸ್ವತಿ ನಿಮ್ಮ ಅಣ್ಣನ ಮಗಳ? ಹೌದಪ್ಪ, ನೀ ಹೋಗ್ ಲಗುನ. ಗಂಗಿ, ನೀ ಯಾಕೆ ಇಲ್ಲಿಗೆ ಬಂದಿ? ನಡಿ ವರ್ಗ. ನನ್ನ ಮೈಯ ಕಡೆ ಉಸಿರಿರೋ ತನಕ ನನ್ನ ಕಣ್ಣೆದ್ರಿಗ ಇನ್ನೊಂದ್ ಹೆಣ್ಣಿನ ಮಾನ ಹಾಳಾಗಾಕ ನಾ ಬಿಡಂಗಿಲ್ಲ. ನಾನು ಹಂಗ ಕೈಗೆ ಸಿಕ್ಕಿದ ಹೆಣ್ಣಿನ ರುಚಿ ನೋಡ್ದೆ ಬಿಡೋನಲ್ಲ. ಏನಾಗ ಹೆಣ್ಣಿನ ರುಚಿ ನೋಡ್ಬೇಕು, ಹೌದಲ್ಲ? ನಾನು ಹೆಣ್ಣೆ, ಮೊದಲು ನನ್ ರುಚಿ ನೋಡು. ಗಂಗಿ, ಏನ್ ಮಾತಾಡಕ್ ಹತ್ತಿ? ನೀನ್ ಮೈ ಮ್ಯಾಗ ಖಬರ್ ಆಯ್ತಾ ಇಲ್ಲ? ಖಬರ್ ತಪ್ಪಿ ನಡೀತಿರೋ ನಿನಗ ತಾಯಿ ಆದ್ರೇನು ತಂಗಿ ಆದ್ರೇನು ಒಟ್ನಾಗ ಹೆಣ್ಣು ಬೇಕು ನಿನಗ, ಹೌದಲ್ಲ? ಗಂಗಿ, ಸರಸ್ವತಿ ಸೀರೆ ಸೆಳೆಯಕತ್ತಿಯಲ್ಲೋ, ನನ್ ಸೀರೆ ಸೆಳೆಯೋ, ನನ್ ಕಮ್ಗೆ ಹರಿಯೋ. ಆಕಿ ತಾವ್ ಏನೇನ್ ಅದಾವ ಅವೆಲ್ಲ ನನ್ ತವನ ಅದಾವ. ಬಾರೋ ತಕ್ಕೋ. ಗಂಗಿ ಸಾಕಿಸು. ನಡಿ. ನಗೋಪರೆ 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 ಕೂಡ ಬಿಟ್ಟಿ ತಂಗಿನ ಕೊಂದ್ಬಿಟ್ರೇನ್ರಿ? ಭೀಮ ಬರಕತ್ತಾನೆ, ತೊಲಿ ತಪ್ಪಿಸ್ಕೊಳ್ರಿ. ನನ್ನ ಮಾನ ಕಾಪಾಡಕ್ಕ ಗಂಗಾ ಇದ್ದೋರ್ ತ್ಯಾಗ ಮಾಡಲ್ಲ. ನನಗಂತೂ ನಿನ್ ಪ್ರೀತಿ ಸಿಗ್ಲಿಲ್ಲ. ನೀನು ಸರಸ್ವತಿ ಮನಸಾರೆ ಪ್ರೀತಿಸಿರಿ. ನೀವಿಬ್ರು ಸುಖವಾಗಿರ್ರಿ. ಅಯ್ಯೋ ಶಿವನ. ಭೀಮಾ, ನಿನ್ ಮಾಡ್ಲಿಕ್ ತಗೋ. ಭೀಮಾ, ನನಗ ಒಂದು ಕಡೆ ಆಸೆ ಐತಿ, ನಡ್ಸ್ಕೊಡ್ತೀಯ? ಹೇಳು ಗಂಗಾ. ನನ್ ಚಿತೆಗೆ ನಿನ್ ಕೈಯಾರ ಬೆಂಕಿ ಇಡ್ಬೇಕು. ಹೌದು ಭೀಮಾ, ನನ್ ರಾಕ್ಷಸ ತಂದೆ ಕಾಮುಕ ಅಣ್ಣನ ಪಾಪದ ಕೈಗಳಿಂದ ನನಗ್ ಅಗ್ನಿ ಸಂಸ್ಕಾರ ಆದ್ರ ಖರೆ ಬಂದ್ರು ನಾ ಹೋಗೋದು ನರಕಕ್ಕ. ಭೀಮಾ, ನನ್ನ ಹೆಣಕ್ಕ ನಿನ್ ಕೈಯಾರ ಅಗ್ನಿ ಸಂಸ್ಕಾರ ಮಾಡ್ತೀನಿ ಅಂತ ಮಾತ್ಕೊಡು ಭೀಮಾ. ಕರೆಗೂ ಪುಣ್ಯ ಮಾಡಿದ ಜೀವನೇ ಇದು. ಅಂತ ಕೆಟ್ಟ ನಾಯಕರು ವಂಶದಾಗ ಈಕಿ ತಪ್ಪುಟ್ಟಳ. ಏನಂದಿ? ನಾಗ ನನ್ನ ಗಂಗಮ್ಮನ ಕೊಂದು ಬಿಟ್ಟ? ಹೇಳ ಮಗ, ಹೇಳ ಹೇಳೋ.
ಹೌದ್ರಿ ಹೌದ್ರಿ ಸ್ವಂತ ತಂಗಿನ ಕೊಲ್ಲೋಕೆ ಅವನಿಗೇನ್ ಬಂದಿತ್ತು ದೊಡ್ಡ ರೋಗ? ಹೀಗೆಲ್ಲವ ಅವ ಎದ್ರುಕೊಂಡು ತಲೆ ತುಂಬಿಸ್ಕೊಂಡು ಓಡಾಗ್ಯಾನ್ರಿ. ಇನ್ನೆಲ್ಲಿ ಹೋಗ್ಯಾನೋ? ಆ ನಾಗಿ ಮನೆಯಾಗೆ ಬಿದ್ದಿರ್ತಾನೆ. ಕಾಳ ಬೇಡ, ಹೋಗ ಅವನ ಹೇಳ್ಕೊಂಬಂದ್ರು ಬೋಸೊಡಿ ಮಗನ್ನ. ಹೋಗ ನಿನ್ನ ಅವನ ಹೋಗ್ರ. ಪಾಪಿ ನನ್ನ ಮಗನ ನಾಗ ನನ್ನ ಗಂಗವನ ಕೊಂದುಬಿಟ್ಟ. ಗಂಗವ್ವ ಇನ್ಮೇಲೆ ನಾನು ಯಾರನ್ನ ಗಂಗವ್ವ ಅಂತ ಕರೀಲವ್ವ. ಗಂಗವ್ವ ನತದೃಷ್ಟ ಗಣವ, ನಾನು ನತದೃಷ್ಟ. ನಾಯ್ಕರ ಸಂಸ್ಕಾರ ಮಾಡಕ್ಕೆ ಊರ್ ಮಂದಿಗೆಲ್ಲ ಎಣ ಇಟ್ಕೊಂಡು ಕಾಯಕತ್ತಾರ. ಶಾನುಭಾಗರ ಆಕೆಗೊಂದು ಲಗ್ನ ಮಾಡ್ಲಿಲ್ಲ, ಆರತಿ ಅಕ್ಷತೆ ಮಾಡ್ಲಿಲ್ಲ, ಮೊಮ್ಮಗನ ಎತ್ತಿ ಆಡಿಸ್ಲಿಲ್ಲ. ಅವಳನ್ನ ಹರಸಿ 4 ಅಕ್ಕಿ ಕಾಳು ಹಾಕೋ ಈ ಕೈಯಾಗ ಅವಳು ಹೆಣಕ್ಕೆ ನಾನು ಬೆಂಕಿ ಇಡ್ಬೇಕೇನ್ರಿ? ಬೆಂಕಿ ಇಡ್ಬೇಕಾ? ಸಮಾಧಾನ ಮಾಡ್ಕೊಳ್ಳಿ ನಾಯ್ಕರ. ನೀವೇ ಹೆಂಗೆ ಎದೆ ಬಡ್ಕೊಂಡ್ರಿ ಹೆಂಗ್ರಿ? ಬರ್ರಿ, ತಡ ಆಯ್ತದ, ಬರ್ರಿ. ಗಂಗವ್ವ, ಗಂಗಾ ನನ್ ಬಿಟ್ಟು ಹೊಂಟೋದ್ಯಲ್ವಾ? ಇನ್ಯಾರು ನಾನು ಗಂಗವ್ವ ಅಂತ ಕರೀಲವಾ? ಯಾರನ್ನ ಕರೀಲೇ? ಅಯ್ಯೋ ನಾಯ್ಕರ, ಸಮಾಧಾನ ಮಾಡ್ಕೊಳ್ಳಿ. ಗಂಗಾ, ಸಮಾಧಾನ ಮಾಡ್ಕೊಳ್ಳಿ ನಾಯ್ಕರ. ನಾಯಕ, ನೀನ್ ಅಗ್ನಿ ಸಂಸ್ಕಾರ ಮಾಡ್ಕೊಡ್ದು. ನನ್ನ ಮಗಳು ಹೇಳಕ್ಕ ನಾ ಸಂಸ್ಕಾರ ಮಾಡೋದನ್ನ ತಡಿಯೋಕೆ ನೀನ್ ಯಾರಲೇ? ಅವ ನನ್ನ ಮಗ ಭೀಮ. ಕುಂತಿ, ನಿನ್ನಂಥ ರಾಕ್ಷಸ ತಂದಿ ನಿನ್ನ ಮಗನಂಥ ಕಾಮುಕ ಅಣ್ಣನ ಕೈಯಿಂದ ಸಂಸ್ಕಾರ ಆದ್ರ ಕರೆಗೂ ನಾ ಹೋಗೋದು ನರಕಕ್ಕ. ಅದಕ್ಕ ಭೀಮನ ನನಗ ಅಗ್ನಿ ಸಂಸ್ಕಾರ ಮಾಡ್ಬೇಕು ಅಂತ 3 ಮಂದಿ ಮುಂದ ಆಕೆ ಭೀಮಂತಾವ ಮಾತು ತಗೊಂಡಾಳ. ಅದೇ ಆಕೆ ಕಡಿ ಆಸೆ. ಆಕೆ ಶವಕ್ಕ ಭೀಮನ ಬೆಂಕಿ ಇಡ್ಬೇಕು. ಇದೇ ಆಕಿ ಕಡಿ ಆಸಿನ? ಹೌದ್ರಿ ನಾಯ್ಕರ, ಆಕೆ ಹೇಳಿದ್ದನ್ನ ನಾವೇ ಕಿವಿಯಾರಿ ಕೇಳಿಸ್ಕೊಂಡಿವಿ. ಭೀಮಾ, ಹಡಿಸಿ ಮಗನ, ಸ್ವಂತ ತಂಗಿನ ಕೊಂದು ಯಾವ ಮುಖ ಇಟ್ಕೊಂಡದೆಯೋ ಇನ್ನೂ ಜೀವಂತವಾಗಿ? ಯಾವುದಾದ್ರೂ ಹಾಳುವಾಗಿ ಬಿಡಬಾರ್ದ ಬೋಳಿ ಮಗ? ನೀನಿವತ್ತು ಸಾಯ್ಬೇಕು.
ಬಿಡ್ತೀನಿ. ಯಾಕೆ ಏನಾಗೈತಿ ಇವತ್ತು ನಿನಗ? ನಂಗೆ ಆವಾಜಾಗಿ ಮಾತಾಡ್ತೀಯಲ್ಲೇ? ಹೌದ್ರಿ, ಮತ್ತೆ ನೀವು ಮಾಡೋ ರಂಪಾಟನ ಇನ್ನು ಎಷ್ಟು ದಿವಸ ಸಹಿಸ್ಕೊಂಡು ಹೋಗೋದು? ಏನಂದಿ? ನಿಂತಿರ್ರಿ. ಮನೆ ಸೊಸೆ ಮುಂದ ವಯಸ್ಸಿಗೆ ಬಂದ್ ಮಗನ್ ಹೊಡಿತಿದ್ದೀರಲ್ಲ, ಇದು ಯಾವ ನ್ಯಾಯ? ಇವ್ರು ಏನ್ ತಪ್ಪ ಮಾಡ್ಯಾರ? ತಪ್ಪ ಈ ಹಲ್ಕಟ್ ನನ್ನ ಮಗ ಕೂಡ ಹುಟ್ಟಿ ತಂಗಿನ ಕೊಂದಲ್ಲೇ ಇದಕ್ಕಿಂತ ಬೇಕೇನು? ಅದಕ್ ಕಾರಣ ಯಾರು ಅಂತ ಎಂದಾದ್ರೂ ಯೋಚನೆ ಮಾಡಿದಿರೇನು? ಯಥಾ ರಾಜ ತಥಾ ಪ್ರಜಾ. ನಿಮ್ಮ ದುರ್ಬುದ್ಧಿನೇ ಅವ್ರಿಗೂ ಅನ್ಕೊಂಡಿರೋದು. ನಿಮ್ಮ ವಂಶದ ಕುಡಿಗಳು ಮಾಡೋ ಕೆಲ್ಸ ಬರೀ ಮಂಚತ್ವಿಲ್ಲದ ಕೆಲ್ಸ. ನಮ್ಮ ವಂಶ ಸುದ್ದಿಗೆ ಬರೋ ಅಷ್ಟು ಕೊಬ್ಬ ಹೋಗಿ ಏನೇ ಚಿನಾರಿ. ನಿನ್ನ ಸುಟ್ಟು ಹಾಕ್ಬಿಡ್ತೀನಿ. ಕೊಲ್ರಿ, ಸುಡ್ರಿ. ಈ ವಂಶದಾಗ ಹುಟ್ಟಿದ ತಪ್ಪಿಗೆ ಇವ್ರನ್ನ, ಈ ಮನೆ ಸೊಸೆಯಾಗಿ ಬಂದಿದ್ದ ಪಾಪಕ್ ನನ್ನ ಕೊಂದು ಪುಣ್ಯ ಕಟ್ಕೊಳ್ರಿ. ಈ ಪುಣ್ಯದಿಂದಾದ್ರೂ ನಿಮ್ಮ ಪಾಪ ದೋಜೆ ಕಮ್ಮಿ ಆದಿತ್ತು. ಸುಡ್ರಿ, ಕೊಲ್ರಿ. ರಾಮರ್ದ ನನ್ನ ಮಗನೇ, ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡು ಮಾತಾಡಕ್ ಬಿಟ್ಟಿಯಲ್ಲೋ. ನೀನ್ ಗಂಡಸ್ ಜನ್ಮಕ್ಕಷ್ಟು ಬೆಂಕಿ ಹಚ್ಚ. ಥೂ, ಹೋಗ ಹೆಂಡತಿ ಸರಿಗ ಮೇಲೆ ಸೇರ್ಕೊ ಹೋಗು. ನೀನೇನ್ ಹಂಗ್ ಕಂಡ್ಬಿಡ್ತೀಯ ಬೇ? ಹೋಗಲೇ. ಯಪರ ಆ ಭೀಮ ಕುಂತವ ಇಬ್ರು ಊರ್ ಮಂದಿನ ಎತ್ಕಟ್ಟಿ ನಮ್ಮ ಮನೆ ಕಡೆ ಕರ್ಕೊಂಬರಕತ್ತಾರ. ಏನಂದಿ? ಭೀಮಣ್ಣ, ನನಗ್ ಕ್ಷಮಿಸ್ಬಿಡು ಭೀಮಣ್ಣ. 10 ಹಳ್ಳಿ ಮಂದಿಗಾಗಿದ್ದ ಅನ್ಯಾಯ ನನಗಾಗದ್ ಬೇಡ ಅಂತ ಈ ನಾಯಕನ್ ಕೂಡ ಸೇರ್ಕೊಂಡಿದ್ದೆ. ನನಗ್ ಕ್ಷಮಿಸ್ಬಿಟ್ಟು ಜೀವದಾನ ಮಾಡು ಭೀಮಣ್ಣ. ಮಗನ ಮುರಿಯೋಷ್ಟು ಮನೆ ಮುರಿದು ಮಾಡೋಷ್ಟು ಹಲ್ಕಟ್ಗಿರಿ ಮಾಡಿ ಜೀವದಾನ ಬೇಡ್ತೀನಿ ಅವನ. ಲಕ್ಷ್ಮಣ, ಕ್ಷಮೆ ಕೇಳದ್ಮೇಲೆ ಅದು ಪ್ರಾಯಶ್ಚಿತ ಆದಂಗೆ ಅವನ್ ಬಿಟ್ಬಿಡು. ನಾಯಕ, ನಿನ್ನ ಪಾಪದ ಕೊಡ ತುಂಬಾಗಿದೆ. ಇನ್ನು ನೀವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇಡೀ ಹಳ್ಳಿಲೇ ನಿನ್ ವಿರುದ್ಧ ಎದುರು ಬಂದು ನಿಂತಿರೋದ್ ನೋಡಿ ಹೌಸ್ಕೊಂಡಿದ್ಯಾ? ನೋಡೋ, ಜನ ನಿನ್ನ ಮನೆಗೆ ಬೆಂಕಿ ಇಟ್ಟು ಧ್ವಂಸ ಮಾಡೋದಕ್ಕಿಂತ ಮುಂಚೆ ಹೊರಗ್ ಬಾ. ಸಣ್ಣ, ನೀನ್ ಯಾಕ್ಲೆ ಅವನ ಕಾಲು ಹಿಡಿದಿದಿ? ಇನ್ನೇನ್ ಮಾಡಂತೀರಿ? ಭೀಮಣ್ಣನ್ ಕಾಲಿಡ್ದೆ ನನ್ ಜೀವ ಉಳಿತು. ನೀವು ಬಂದು ಭೀಮಣ್ಣನ್ ಕಾಲಿಡಿರಿ, ಊರ್ ಮಂದಿಗೆ ಶರಣಾಗ್ರಿ. ಇಲ್ಲ ಅಂದ್ರೆ ನಿಮ್ ಜೀವ ಹೋಗೋದು ಖಾಯಮ್ಮ. ಥೂ, ನಿನ್ನ ಅವ್ವನ ಬೇವಾರ್ಸಿ ನನ್ನ ಮಗನ. ಯಾಕೆ ಹೊರ್ಚ್ಕೋತಿ? ಕುಂತಿ, ನೀನು ಹೊಲ ಮನೆ ಗದ್ದೆ ಎಲ್ಲ ಬರ್ಕೊಡ್ತೀನಿ, ಸುಮ್ಕ್ ಹೋಗಿಲ್ಲಿಂದ. ನಾವು ಬಂದಿರೋದು ನಮ್ಮ ಜಮೀನು ಕೇಳೋದಕ್ಕಲ್ಲ, ಇಡೀ ಹಳ್ಳಿ ಜನನ ನಿನ್ ಜೀತಿಂದ ಬಿಡುಗಡೆ ಮಾಡೋದಕ್ಕೆ. ಊರ್ನು ಸಾಬರಿ ನಿಂಗೆ ಯಾಕೋ? ಬೇಕಾದ್ರೆ ರೊಕ್ಕ ಕೇಳು, ಎಷ್ಟ್ ಬೇಕಾದ್ರೂ ಕೊಟ್ಟೇನು. 25 ವರ್ಷದ ಹಿಂದೆ ನೆನೆಸ್ಕೊಂಡು ಈಗ ಬಂದ್ ಜಗ್ಗಡಕ್ ಹತ್ತಿರಲ್ಲ. ನಾನದೆಂದೋ ಮರ್ತ್ಬಿಟ್ಟೀನಿ. ಲೇ ನಾಯಕ, ನೀನು ಮರಿಬಹುದು, ಆದ್ರೆ ಅನ್ಯಾಯ ಆಗಿರೋ ನಾನು ಅದನ್ನ ಮರೆಯಕ್ಕಾದೀತೇನು? ಇದ 25 ವರ್ಷದ ಹಿಂದ ನನ್ನಾದ್ನಿ ಮಾನ ತೆಗೆದು ಜೀವಾನು ತೆಗೆದಿ. ಇದೇ ಜಾಗದಾಗ ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಕೊಂದು ನನ್ ತಾಳಿ ಕಿತ್ಕಂಡಿ, ನನ್ನ ಅರಿಶಿನ ಕುಂಕುಮಾನು ಅಳಿಸ್ತಿ. ನನ್ನ ಮಗನ್ನು ಬೀದಿ ಬಿಕಾರಿಗಳನ್ನಾಗಿ ಮಾಡ್ದಿ. ಇಷ್ಟೆಲ್ಲ ಆದ್ಮ್ಯಾಗು ನಾನು ಅದನ್ನ ಮರೆಯಕ್ಕಾದೀತೇನೋ? ನಾನ್ ನಿನ್ ಮ್ಯಾಗ ಯುದ್ಧ ಸಾರೀನಿ. ತಾಕತ್ತಿದ್ರೆ ಕಾದಾಡು. ಯುದ್ಧ ಮಾಡಿ ಯಾರು ಉದ್ಧಾರ ಆಗರ ಬೇ ಈ ಭೂಮಿ ಮ್ಯಾಗ? ಹಿಡಿ ಮಣ್ಣು ಹಿಡಿ ಹೊನ್ನಗಾಗಿ ಯಾಕೆ ಯುದ್ಧ? ಬರೀ ಹೊನ್ನು ಮಣ್ಣಗಾಗಲ್ಲ ಯುದ್ಧ. ಈ ಯುದ್ಧದ ಮಹತ್ವನೇ ಬೇರೆ. ನಿನ್ನಂತ ಬಂಡವಾಳಶಾಹಿಗಳು ಈ ಪ್ರಪಂಚದ ಮೇಲೆ ಇಳ್ದಂಗ್ ಮಾಡೋದಕ್ಕೆ, ತಮ್ಮ ಜಮೀನಲ್ಲಿ ತಾವೇ ಜಿದ್ದಾಳಾಗಿ ದುಡಿದು ನಿನ್ನ ಮನೆ ನಿನ್ನ ಹೊಟ್ಟೆ ತುಂಬುತ್ತಾ ಇದಾರಲ್ಲ, ಅವನ್ನೆಲ್ಲ ಸ್ವತಂತ್ರ ಮಾಡೋದಕ್ಕೆ, ಪ್ರತಿಯೊಬ್ಬರು ತನಗೋಸ್ಕರ ದುಡಿದು ನೆಮ್ಮದಿಯಾಗಿ ಬಾಳೋದಕ್ಕೆ, ಜನರು ದಾಸ್ಯದಿಂದ ಬಿಡುಗಡೆಯಾಗಿ ಸ್ವತಂತ್ರ ಆಗೋದಕ್ಕೆ.
ಓಹೋ, ಪ್ರಪಂಚದ ಮಂದಿನ ಉದ್ಧಾರ ಮಾಡಕ್ ಹೊಂಟಿರೋ ಕ್ರಾಂತಿ ಪುರುಷನೋ ನೀನು? ಅಯ್ಯೋ ಹುಚ್ಚಪ್ಪ, ಇವ್ರ ವಿಚಾರ ನಿನಗೆ ಇನ್ನೂ ಗೊತ್ತಿಲ್ಲ. ಇವ್ರು ಯಾವತ್ತೂ ಹಿಂಗೆ ಇರ್ಬೇಕು, ಇವ್ರಿಗೊಬ್ಬ ಧಣಿ ನಾಯಕ ಅಂತ ಇರ್ಲೇಬೇಕು. ನೀನಿವತ್ತು ಇವ್ರನ್ನ ಉದ್ಧಾರ ಮಾಡಕ್ ಹೊಂಟ್ರು, ನಾಳೆ ನಾಯಿ ಬಾಲ ಡೊಂಕೆ. ನಾಯಕ, ಜನಸಾಮಾನ್ಯರ ಶಕ್ತಿನ ಇಷ್ಟು ನಿಕೃಷ್ಟವಾಗಿ ಕಾಣ್ಬೇಡ. ಅವರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕಾಗದ ಪತ್ರಗಳನ್ನ ಈ ಬಡ ಜನರಿಗೆ ಕೊಟ್ಬಿಡು. ಅದು ಸಾಧ್ಯನೇ ಇಲ್ಲ. ಈ ಮಂದಿ ನನ್ನ ಹತ್ರ ರೊಕ್ಕ ತಕೊಂಡು ಹೊಲ ಮನಿ ಬರ್ಕಟ್ಟಾರ. ಆ ರೊಕ್ಕ ವಾಪಸ್ ಕೊಡಿಸು, ಪತ್ರ ಬಿಸಾಕ್ತೀನಿ. ಭೀಮಾ, ಇವನ್ನೇನ್ ಕೇಳ್ತಿ? ಮನಿ ಒಳಗ್ ನುಗ್ಗಿ ಕಾಗದ ಪತ್ರನೆಲ್ಲ ತಗೊಂಡ್ ಬಂದು ಸುಟ್ಟು ಹಾಕು. ನಾಗನಾಯಕನ್ ಕರೆ, ಅವನ್ನ ಪೊಲೀಸ್ ಕೊಪ್ಪಿಸ್ಬೇಕು. ನಾ ಕರೆಯಂಗಿಲ್ಲ. ಅವನು ಹೊರಗೆ ಬಂದ್ರೆ ಸುಮ್ಮನೆ ಬಿಡ್ತೀರೇನ್ ನೀವೆಲ್ಲ? ಕರೆಯಂಗಿಲ್ಲ ಅಂದ್ರೆ ಮನಿಗ್ ಬೆಂಕಿ ಹಚ್ಬಿಡ್ತಾರೆ. ಬೇಡ ರಮಣ, ಉದ್ವೇಗ ಪಟ್ಕೋಬೇಡಿ. ಎಲ್ರು ಸಮಾಧಾನದಿಂದ ವರ್ತಿಸ್ಬೇಕು. ನನ್ನ ಮಾತು ಕೇಳಿ. ಆ ಕುದುರೆಗಳು ಇಲ್ಲೇ ನಿಂತಿದ್ದು ನೋಡಿದ್ರೆ ಅವ್ರು ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿರ್ಬೇಕು. ಎಲ್ಲ ಇದನ್ನ ಸುತ್ತುವರಿರಿ. ನೋಡಿ, ಅವ್ರು ಯಾವುದೇ ಬಣವೆ ಒಳಗಡೆ ಅಡಗಿದ್ರು ಸರಿ, ಸುಟ್ಟು ಭಸ್ಮ ಆಗ್ಬೇಕು. ಎಲ್ಲಾ ಬಣವೆಗಳಿಗೂ ಬೆಂಕಿ ಇಡಿ. ಇಪ್ಪತ್ತೈದು ವರ್ಷಗಳಿಂದ ನನ್ನ ಹೊಟ್ಟೆ ಗುರಿತಿದ್ದ ಬೆಂಕಿ ಇಂದ ಅರ್ಥಪ್ಪ. ಮಗ ಹುಟ್ಟಿದ್ರ ನಿನ್ನಂಥ ಮಗ ಹುಟ್ಟಬೇಕು. ನಿನ್ನನ್ನು ಹೆತ್ತಿದ್ದಕ್ಕ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಹೇಮಾ, ಇನ್ ಮುಂದ ಇಡೀ 40 ಹಳ್ಳಿಗೆ ನೀನ ನಾಯಕನಾಗ್ಬೇಕಪ್ಪ. ನಾಯಕ